ನಮಸ್ತೆ. ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಊಹೆಗಳನ್ನು ಅಭಿಪ್ರಾಯಗಳನ್ನ ಕಮೆಂಟ್ನ ಮೂಲಕ ತಿಳಿಸಿ. ಇನ್ನು ಕಾವ್ಯನ ಫ್ರೆಂಡ್ ಕಾವ್ಯನಿಗೊಂದು ಐಡಿಯಾ ಕೊಟ್ಟಿರ್ತಾಳೆ. ಆ ಐಡಿಯಾದ ಪ್ರಕಾರ ಮಹಾದೇವನ ಫೋಟೋಗೆ ಸರಿಯಾಗಿ ಕಾವ್ಯ ಬೈಯೋದು. ಇನ್ನು ಕಾವ್ಯ ಸರಿಯಾಗಿ ಬೈದು ಅಲ್ಲಿಂದ ಹೋಗ್ತಾಳೆ. ಇನ್ನು ಮಹಾದೇವ ತಾತನ ವೇಷದಲ್ಲಿ ಇರ್ತಾರೆ. ಆಗ ಮಹಾದೇವ ಹೇಳ್ತಾನೆ ಅವಳ ಫ್ರೆಂಡಿಗೆ, ಯಾಕೆ ಕಣಮ್ಮ ಈ ರೀತಿ ಮಾಡ್ತೀಯಾ, ಒಳ್ಳೆ ಇದ್ದ ಸಂಸಾರನ ಯಾಕೆ ಹಾಳು ಮಾಡ್ತೀಯ, ಯಾಕೆ ಕಾವ್ಯನ ತಲೆಯಲ್ಲಿ ಈ ರೀತಿಯೆಲ್ಲ ಐಡಿಯಾನ ಹೇಳ್ತೀಯಾ, ಯಾಕಮ್ಮ ಹೀಗೆ ಮಾಡ್ತೀಯ, ನೀನು ಮಾಡೋ ತಪ್ಪಲ್ವಾ ಅಂತ ಹೇಳ್ತಾನೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ತಾತ ನಿಮಗೇನು ಗೊತ್ತಿಲ್ಲ ಬಿಡಿ ತಾತ, ಮಹಾದೇವ ಎಷ್ಟು ಜೋರಿದ್ದಾನೆ ಗೊತ್ತಿದೆಯಾ, ಅವನು ಕಾವ್ಯನಿಗೆ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಗೊತ್ತಿದೆಯಾ, ಅವನು ಹೇಳಿದ್ದಂತೆ ಕಾವ್ಯನಿಗೆ, ನೀನು ಓದ್ಲಿಕ್ಕಲ್ಲ, ಕರೆಕ್ಟ್ ಅಲ್ಲ, ನೀನು ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡು, ಪಾತ್ರೆ ತೊಳಿ, ನಿಂಗೆ ಓದೋಕ್ಕಲ್ಲ ಆಗಲ್ಲ, ನಿಂಗೆ ಓದೋಕ್ಕೆ ಧೈರ್ಯ ಇಲ್ಲ ಹೇಳ್ಕೊಂಡು ಬಾಯಿಗೆ ಬಂದಾಗೆ ಅವಳಿಗೆ ತುಂಬಾ ಅವಮಾನ ಮಾಡಿದ್ದಾನಂತೆ. ಹಾಗಿರುವಾಗ ಅವನಿಗೆ ಈ ರೀತಿ ಬೈಯೋದು ಇನ್ನೂ ಕಮ್ಮಿಯೇ, ಇನ್ನೂ ಜಾಸ್ತಿಯೇ ಬೈಬೇಕು ಅವನಿಗೆ ಹಾಗೇನೆ ಮಾಡಬೇಕು ಕಾವ್ಯ ಅಂತ ಹೇಳ್ತಾಳೆ. ಆವಾಗ ಮಹಾದೇವ ಹೇಳ್ತಾನೆ, ಅಲ್ಲ ಕಣಮ್ಮ ಆ ರೀತಿಯೆಲ್ಲ ಬೈದ್ನ, ಹೌದು ತಾತ ಇನ್ನೂ ಜಾಸ್ತಿನೇ ಬೈದಿದ್ದಾನೆ, ಅದಕ್ಕೆ ನಾನು ಈ ರೀತಿ ಮಾಡೋಕೆ ಹೇಳಿದೆ ಅವಳಿಗೆ ಅಂತ ಹೇಳ್ತಾಳೆ. ಆಗ ಮಹಾದೇವ ಹೇಳ್ತಾನೆ, ಹೌದಾ, ಅಲ್ಲ ಕಣಮ್ಮ, ಏನಾದರೂ ಮಹಾದೇವನಿಗೆ ವಿಚಾರ ಗೊತ್ತಾದರೆ, ಅವನೇನಾದರೂ ಇಲ್ಲಿಗೆ ಬಂದರೆ ನೀನು ಏನು ಮಾಡ್ತೀಯಾ ಅಂತ ಕೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ನಾನೇನು ಮಾಡೋದು, ನಾನು ಮಹಾದೇವಂಗೆ ಹೆದರಲ್ಲ, ಅವನು ಇಲ್ಲಿಗೆ ಬಂದರು ನಾನು ಇದನ್ನೇ ಹೇಳ್ತೇನೆ, ನಾನಂತೂ ಯಾರಿಗೂ ಹೆದರಲ್ಲ, ಯಾರು ಬೇಕಾದರೂ ಬರಲಿ, ನಾನು ಅದನ್ನು ಒಬ್ಬಂಟೆಗೆ ಎದುರಿಸ್ತೇನೆ, ನಾನಂತೂ ಹೆದರೋದೇ ಇಲ್ಲ ತಾತ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಮಹಾದೇವ ಹೇಳ್ತಾನೆ, ಅಬ್ಬಾ ಇವಳು ಬೇರೆ ಕಾಡು ರಾಕ್ಷಸಿ ಥರನೇ ಆಗ್ತಿದ್ದಾಳೆ, ಮರಿ ರಾಕ್ಷಸಿ ಆಗ್ತಿದ್ದಾಳೆ, ಕಾವ್ಯಂದೇ ಬುದ್ಧಿ ಬಂದಿದೆ ಇವಳಿಗೆ ಅಂತ ಹೇಳ್ತಾ ಇರ್ತಾನೆ. ಇನ್ನು ಈ ಕಡೆ ಕಲ್ಯಾಣಿಯನ್ನು ನೋಡಲಿಕ್ಕೆ ರಾಮ್ ಬಂದಿರ್ತಾನೆ. ಇನ್ನು ರಾಮ್ ಕಲ್ಯಾಣಿ ಇಬ್ಬರು ಮಾತಾಡ್ತಿರ್ತಾರೆ. ಆಗ ಕಲ್ಯಾಣಿ ಹೇಳ್ತಾಳೆ, ರಾಮ್ ನನ್ನ ಮಾತು ಕೇಳು, ನೀನು ಇಲ್ಲಿಗೆ ನನ್ನ ಮಗನಾಗಿ ಬಂದಿದ್ಯಾ ಅಥವಾ ಪ್ರೇಮನ ಗಂಡನಾಗಿ ಬಂದಿದ್ಯಾ, ಈ ಸತ್ಯ ನಂಗೆ ನೀನು ಹೇಳು ಅಂತ ಹೇಳ್ತಾನೆ. ಆವಾಗ ರಾಮಿಗೆ ಏನು ಹೇಳಬೇಕಂತಲೂ ಗೊತ್ತಾಗಲ್ಲ. ರಾಮ್ ಹೇಳ್ತಾನೆ, ದೊಡ್ಡಮ್ಮ ಅದು ಬೇಡ ರಾಮ್, ನೋಡು, ನೀ ನನ್ನ ಮಗನಾಗಿ ಬಂದಿದ್ದರೆ ಮಾತ್ರ ಇಲ್ಲಿರು, ಇಲ್ಲ ಅಂದರೆ ಈ ಕ್ಷಣನೇ ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರ್ತಾಳೆ. ಹೋಗು ರಾಮ್, ಈ ಕ್ಷಣ ನನ್ನ ಕಣ್ಮುಂದೆ ನಿಂತ್ಬೇಡ, ಹೋಗು ರಾಮ್ ನೀನು ಅಂತ ಹೇಳ್ತಾಳೆ. ಆಗ ಅಲ್ಲೇ ಇದ್ದ ಸ್ನೇಹನೂ ಹೇಳ್ತಾಳೆ, ರಾಮ್ ನಿಂಗೆ ಅಷ್ಟು ಹೇಳ್ತಿದ್ದಾರಲ್ಲ, ನಿಮ್ಮ ಕಲ್ಯಾಣಿ ದೊಡ್ಡಮ್ಮನೇ ಹೇಳ್ತಿದ್ದಾರೆ, ಮೊದಲು ಇಲ್ಲಿಂದ ಹೋಗು, ಇಲ್ಲಿರಬೇಡ ನೀನು, ಈ ಮನೆಯಿಂದ ಮೊದಲು ಹೋಗು ಅಂತ ಹೇಳ್ಕೊಂಡು ಕಿರ್ಚಾಡ್ತಾ ಇರ್ತಾಳೆ. ಆಗ ರಾಮ್ಗೆ ತುಂಬ ಸಿಟ್ಟು ಬಂದು ಅವಳ ಹತ್ರ ಹೋಗಿ ಹೇಳ್ತಾನೆ, ರಾಮ್ ನೋಡು, ಇನ್ನೇನಾದರೂ ನೀನು ಈ ವಿಷಯದಲ್ಲಿ ಅಡ್ಡಿ ಹಾಕಿದರೆ ನಾನಿನ್ನು ಸುಮ್ಮನೆ ಬಿಡಲ್ಲ, ಒಂದಲ್ಲ ಒಂದು ಗತಿ ಕಾಣಿಸ್ತೇನೆ, ಮೊದಲು ನೀನು ಇಲ್ಲಿಂದ ಹೋಗು ಅಂತ ಹೇಳ್ಕೊಂಡು ಅವ್ರ ಸ್ನೇಹನ ಕೈ ಎಳೆದು ರೂಮಿಂದ ಹೊರಗೆ ಹಾಕಿ ಡೋರ್ ನಾಕ್ ಮಾಡ್ತಾನೆ ರಾಮ್. ಇನ್ನು ರಾಮ್ ದೊಡ್ಡಮ್ಮನ ಹತ್ರ ಬಂದು ಹೇಳ್ತಾನೆ, ದೊಡ್ಡಮ್ಮ ಪ್ಲೀಸ್ ನನ್ನ ಮಾತು ಕೇಳಿ ದೊಡ್ಡಮ್ಮ ಅಂತ ಹೇಳ್ತಾನೆ. ಅವಳು ಕೈ ಹಿಡಿತಾನೆ, ಆದರೆ ಕಲ್ಯಾಣಿ ಅವಳ ಕೈಯನ್ನು ತೆಗೆದು ಆಚೆ ಇಡ್ತಾಳೆ. ಇನ್ನು ರಾಮ್ ಹೇಳ್ತಾನೆ, ಆಯಿತು ದೊಡ್ಡಮ್ಮ, ನೀವು ನಾನು ಯಾವ ಮಾತು ಕೇಳಲ್ಲ, ಪರವಾಗಿಲ್ಲ, ಆಯಿತು, ನಾನು ಈ ಮನೆಯಿಂದ ಹೊರಗೆ ಹೋಗ್ತೇನೆ, ಆದರೆ ದೊಡ್ಡಮ್ಮ ದಯವಿಟ್ಟು ದೊಡ್ಡಮ್ಮ ಒಂದು ಮಾತು ಕೇಳಿ ದೊಡ್ಡಮ್ಮ, ಅಷ್ಟೇ, ನನ್ನ ಒಂದೇ ಒಂದು ಮಾತು ಕೇಳಿ ದೊಡ್ಡಮ್ಮ, ನೀವು ಇನ್ನು ಮುಂದೆ ಯಾವ ಮಾತ್ರೆ ಕೂಡ ತಗೊಳ್ಬೇಡಿ ದೊಡ್ಡಮ್ಮ ಅಂತ ಹೇಳ್ತಾನೆ ರಾಮ್. ಆವಾಗ ಕಲ್ಯಾಣಿಗೆ ಆಶ್ಚರ್ಯ ಆಗ್ತದೆ, ಯಾಕೆ ಈ ರೀತಿ ಹೇಳ್ತಿದ್ದಾನಂತ ಹೇಳಿ. ಇನ್ನು ರಾಮ್ ಹೇಳ್ತಾನೆ, ದೊಡ್ಡಮ್ಮ ನಾನು ಏನೇ ಹೇಳಿದ್ರು ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ, ನೀವು ನನ್ನ ನಂಬ್ತಿರಲ್ಲ, ಪ್ಲೀಸ್ ದೊಡ್ಡಮ್ಮ, ಇನ್ನು ಯಾರೇ ಏನೇ ಮಾತ್ರೆ ಕೊಟ್ಟರು ನೀವು ತಗೊಳ್ಬೇಡಿ ದೊಡ್ಡಮ್ಮ ಅಂತ ಹೇಳ್ತಾನೆ ರಾಮ್. ಆಗ ಕಲ್ಯಾಣಿ ಏನೂ ಮಾತಾಡಲ್ಲ, ಅವಳು ಮೊದಲು ಅಲ್ಲಿಂದ ಎದ್ದು ಡೋರ ಲಾಕ್ ಓಪನ್ ಮಾಡಿ ಹೇಳ್ತಾಳೆ ರಾಮ್ಗೆ, ನೋಡು ಡೋರ್ ಓಪನ್ ಇದೆ, ಹೋಗು, ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಆಗ ರಾಮ್ಗೆ ತುಂಬಾ ಬೇಜಾರಾಗುತ್ತೆ. ಇನ್ನು ಪಂಚಮಿ ಹತ್ರ ಹೇಳ್ತಾಳೆ, ಪಂಚಮಿ ಮೊದಲು ನಿನ್ನ ಅಣ್ಣನ ಇಲ್ಲಿಂದ ಹೋಗ್ಲಿಕ್ಕೆ ಹೇಳು ಅಂತ ಹೇಳ್ತಾಳೆ. ಇನ್ನು ರಾಮ್ ಹೇಳ್ತಾನೆ, ದೊಡ್ಡಮ್ಮ ನಾನು ಹೇಳಿದ ಮಾತು ನೆನಪಿದೆ ಅಲ್ವಾ ನಿಮಗೆ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ನನ್ನನ್ನು ಯಾರು ಕೂಡ ನೋಡ್ಕೊಳ್ಳೋದು ಬೇಡ, ಕಾಳಜಿ ಮಾಡೋದು ಬೇಡ, ನನ್ನ ನೋಡ್ಕೊಳ್ಳಿಕ್ಕೆ ತುಂಬ ಜನ ಇದ್ದಾರೆ, ಅವರೇ ನನ್ನ ನೋಡ್ಕೊಳ್ತಾರೆ, ಮೊದಲು ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಾನೆ. ಆವಾಗ ರಾಮ್ಗೆ ತುಂಬ ಬೇಜಾರಾಗಿ ಅಲ್ಲಿಂದ ಹೋಗ್ತಾನೆ. ಇನ್ನು ಈ ಕಡೆ ಸ್ನೇಹ ಅವಳ ಅತ್ತೆ ದಾಮಿನಿಯನ್ನು ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಅವಳಿಗೆ ಡೋರ್ ನಾಕ್ ಮಾಡೋ ಸೌಂಡ್ ಕೇಳ್ತದೆ, ಸ್ನೇಹ ಸ್ನೇಹ ಅಂತ ಕರೆಯೋ ಸೌಂಡ್ ಕೇಳ್ತದೆ. ಆಗ ಅವಳು ಡೋರ್ ಹತ್ರ ಬರ್ತಾಳೆ, ಅತ್ತೆ ಅತ್ತೆ ಅಂತ ಹೇಳ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ಮೊದಲು ಡೋರ್ ತೆಗಿ ಅಂತ ಹೇಳ್ತಾಳೆ. ಆಗ ಸ್ನೇಹ ಹೇಳ್ತಾಳೆ, ಅತ್ತೆ ಲಾಕ್ ಆಗಿದೆ ಅತ್ತೆ ಅಂತ ಹೇಳ್ತಾಳೆ. ಇನ್ನು ದಾಮಿನಿ, ಅಲ್ಲೇ ಕೀ ಇದ್ದಿರ್ಬೋದು, ಮೊದಲು ಡೋರ್ ತೆಗಿ ಸ್ನೇಹ ಅಂತ ಹೇಳ್ತಾಳೆ. ಇನ್ನು ಪಕ್ಕದಲ್ಲಿ ಕೀ ಇರ್ತದೆ. ಇನ್ನು ಸ್ನೇಹ ಡೋರ್ ತೆಗೆದು ಕೂಡ ಹೇಳ್ತಾಳೆ, ಅಲ್ಲ ಅತ್ತೆ ನೀವೇಗ ಅಲ್ಲಿ ಲಾಕ್ ಆದ್ರಿ ಅಂತ ಹೇಳ್ತಾಳೆ. ಅದು ಬಿಡು, ಮೊದಲು ಏನಾಯಿತು ಅಂತ ಹೇಳು, ಹೊರಗಡೆ ಏನಾಯಿತು ಅಂತ ಹೇಳು ಅಂತ ಹೇಳ್ತಾಳೆ. ಆಗ ಅತ್ತೆ ನೀವು ಇಲ್ಲಿ ಇರಬೇಕಿತ್ತ ಅತ್ತೆ, ಏನು ಗೊತ್ತಾ, ಈ ಮನೆಗೆ ರಾಮ್ ಬಂದಿದ್ದ ಗೊತ್ತಾ, ನಾನು ನಿಮ್ಮನ್ನು ಹುಡುಕಾಡ್ತಾ ಇದ್ದೆ, ಆದರೆ ನೀವಲ್ಲಿ ಇಲ್ಲಿ ಇರಲೇ ಇಲ್ಲ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ವಾಟ್, ರಾಮ್ ಬಂದಿದ್ದ, ಅವ್ನು ಬಂದು ಏನು ಮಾತಾಡ್ದ ಅಂತ ಹೇಳ್ತಾಳೆ. ಆಗ
ಅವನು ಕಲ್ಯಾಣಿ ಅತ್ತೆ ರೂಮಿಗೆ ಹೋಗಿದ್ದ. ಅಲ್ಲೇ ಮಾತಾಡ್ತಿದ್ದ. ಅವ್ರ ಹತ್ರ ಮಾತಾಡ್ತಿದ್ದೇನೋ ಸರಿ, ಆದರೆ ಕಲ್ಯಾಣಿ ಅತ್ತೆ ಅವನನ್ನು ಇಲ್ಲಿರೋಕೆ ಬಿಡಲಿಲ್ಲ. ಮೊದಲು ನೀನು ಹೋಗು, ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿ ಹೊರಗೆ ಕಳಿಸಿಬಿಟ್ರು. ಸರಿಯಾಗಿ ಬೈದು ಹೊರಗೆ ಕಳಿಸಿದ್ರು ಅಂತ ಹೇಳ್ತಾಳೆ. ಡೋಂಟ್ ವರಿ ಅತ್ತೆ, ಅದನ್ನು ಬಿಟ್ಟು ಏನೂ ನಡೀಲಿಲ್ಲ, ನಾನು ಕೂಡ ಅಲ್ಲೇ ಇದ್ದೆ ಅಲ್ವಾ ಅಂತ ಹೇಳ್ತಾಳೆ. ಆವಾಗ ದಾಮಿನಿ ಹೇಳ್ತಾಳೆ, ಇಲ್ಲ ಸ್ನೇಹ, ನೀನು ತಪ್ಪು ತಿಳ್ಕೊಂಡಿದ್ದೆ. ರಾಮ್ ಸುಮ್ಮನೆ ಇಲ್ಲಿಗೆ ಬಂದಿಲ್ಲ. ಕಲ್ಯಾಣಿ ಮತ್ತು ರಾಮ್ ಮಧ್ಯೆ ಏನೋ ವಿಷಯ ನಡೆದಿದೆ. ಇದೆಲ್ಲ ಪ್ರೇಮನ ಹೊಸ ಹೆಜ್ಜೆ, ನಿಂಗದು ಗೊತ್ತಾಗಲಿಲ್ಲ ಅಷ್ಟೇ ಅಂತ ಹೇಳ್ತಾಳೆ. ದಾಮಿನಿಗೆ ಡೌಟ್ ಬಂದಿರುತ್ತೆ, ರಾಮ್ ಏನೋ ಹೇಳಿದ್ದಾನೆ ಕಲ್ಯಾಣಿಗೆ ಅಂತ ಹೇಳಿ. ಇನ್ನು ಈ ಕಡೆ ರಾಮ್ ಮನೆಗೆ ಬರ್ತಾನೆ. ಪ್ರೇಮ ಹೇಳ್ತಾಳೆ, ಹಬ್ಬ ರಾಮ್, ನೀ ಮನೆಗೆ ಬಂದಿಯಲ್ಲ, ನನಗಂತೂ ತುಂಬ ಟೆನ್ಷನ್ ಆಗಿತ್ತಿತ್ತು. ನಿಂಗೆ ಏನಾದರೂ ಅಲ್ಲಿ ಸಿಕ್ಕಿ ಬೀಳ್ತೀಯಾ, ಅಲ್ಲಿ ಏನಾದರೂ ಆಗುತ್ತೆ ಅಂತ ಟೆನ್ಷನ್ ಆಗ್ತಿತ್ತು. ಪರವಾಗಿಲ್ಲ, ಏನೂ ಆಗಲಿಲ್ಲ. ಅಂತೂ ಇಂತೂ ಮನೆಗೆ ಬಂದಿಯಲ್ವ ನೀನು, ಅತ್ತೆ ಹೇಗಿದ್ದಾರೆ ಅಂತ ಹೇಳ್ಕೊಂಡು ತುಂಬಾ ವಿಚಾರಿಸ್ತಾ ಇರ್ತಾಳೆ. ಆಗ ರಾಮ್ ಹೇಳ್ತಾನೆ, ಪ್ರೇಮ ಏನಂತ ಹೇಳಿ, ದೊಡ್ಡಮ್ಮನ ನೋಡಿದರೆ ತುಂಬಾ ವೀಕ್ ಆಗಿದ್ದಾರೆ. ಆದರೆ ದೊಡ್ಡಮ್ಮ ನನ್ನ ಹತ್ರ ಮುಖ ಕೊಟ್ಟು ಕೂಡ ಮಾತಾಡಲಿಲ್ಲ ಕಣೆ. ಹಾಗಿರುವಾಗ ಅವ್ರು ನನ್ನ ಮಾತು ಕೇಳ್ತಾರ? ಅವ್ರ ಮುಖದ ಮೇಲೆ ಹೊಡೆದಾಗೆ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿ ಡೋರ್ ತೆಗೆದು ಕೊಟ್ಟರು ಕಣೆ, ಹೋಗು ಹೊರ್ಗೆ ಅಂತ ಹೇಳಿಬಿಟ್ರು. ಅಲ್ಲ ಪ್ರೇಮ, ನನಗದು ತುಂಬಾ ಭಯ ಆಗ್ತಿದೆ. ನಾನು ಅವ್ರ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿದಕ್ಕೆ ನಂಗೆ ಬೇಜಾರಿಲ್ಲ, ಆದರೆ ಅವ್ರು ನನ್ನ ಮಾತು ಕೇಳ್ತಿಲ್ಲ. ಅವ್ರು ಆ ಮಾತ್ರೆ ತಗೊಳ್ಬಾರ್ದು, ನಾನು ಹೇಳಿದ್ದೇನೆ ಆ ಮಾತ್ರೆ ತಗೊಳ್ಬೇಡಿ ಅಂತ. ಅಕಸ್ಮಾತ್ ಅವ್ರು ಮಾತ್ರೆ ತಗೊಂಡ್ರೆ, ನನ್ನ ಮಾತಿಗೆ ಅವ್ರು ಬೆಲೆ ಕೊಡದೆ ಮಾತ್ರೆ ತಗೊಂಡ್ರೆ ಅವ್ರಿಗೆ ತುಂಬಾ ಅಪಾಯ ಇದೆ ಕಣೆ. ಆ ಮಾತ್ರೆ ನಿಜವಾಗ್ಲೂ ತುಂಬಾ ಆರೋಗ್ಯ ಸಮಸ್ಯೆ ಉಂಟು ಮಾಡ್ತದೆ. ಆದರೆ ಅವ್ರು ನನ್ನ ಮಾತು ನಂಬ್ತಾರ? ನನಗಂತೂ ತುಂಬಾ ಭಯ ಆಗ್ತಿದೆ ಪ್ರೇಮ ಅಂತ ರಾಮ್ ಹೇಳ್ತಾನೆ. ಆಗ ಪ್ರೇಮ ಹೇಳ್ತಾಳೆ, ರಾಮ್, ನನಗೆ ನಮ್ಮ ಅತ್ತೆ ಹೇಗಂತ ಗೊತ್ತಿದೆ. ಅವ್ರ ಮನಸ್ಸು ತುಂಬಾ ಒಳ್ಳೆಯದು. ಹೊರಗಡೆ ಸಿಟ್ಟಿನಿಂದ ಇರ್ಬೋದು, ಆದರೆ ಅವ್ರು ನಿನ್ನ ಮಾತು ಕೇಳೇ ಕೇಳ್ತಾರೆ. ಬೇರೆ ಯಾರು ಕೇಳಿದರೂ ಮಾತು ಕೇಳ್ತಿರ್ಲಿಲ್ಲ, ಆದರೆ ನಿಮ್ಮ ಮಗ, ಮುದ್ದಿನ ಮಗ ಅಂತ ಹೇಳಿ ಅವ್ರು ನಿನ್ನ ಮಾತು ಕೇಳೇ ಕೇಳ್ತಾರೆ. ನಿನ್ನ ಮಾತಿಗೆ ಬೆಲೆ ಕೊಟ್ಟೇ ಕೊಡ್ತಾರೆ. ಅವರಂತೂ ಮಾತ್ರೆ ತಗೊಳ್ಳಲ್ಲ, ನೋಡ್ತಾ ಇರು ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಇನ್ನು ಈ ಕಡೆ ಕಾವ್ಯನ ಫ್ರೆಂಡ್ ರೋಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾಳೆ. ಆಗ ಮಹಾದೇವ ಕಾರಲ್ಲಿ ಬಂದು ಕಾವ್ಯನ ಫ್ರೆಂಡನ್ನು ಅಡ್ಡ ಹಾಕ್ತಾನೆ. ಇನ್ನು ಮಹಾದೇವ ಕಾರಿಂದ ಇಳಿತಾನೆ. ಇನ್ನು ಕಾವ್ಯನ ಫ್ರೆಂಡಿಗಂತೂ ತುಂಬಾ ಹೆದರಿಕೆ ಆಗುತ್ತೆ. ಅವನಂತೂ ದೊಡ್ಡ ರೌಡಿ ಥರ ಕಾರಿಂದ ಇಳಿತಾನೆ. ಇಳಿದು ಹೇಳ್ತಾನೆ, ನೀನಲ್ಲ ಕಾವ್ಯನ ಫ್ರೆಂಡು ಅಂತ ಹೇಳ್ತಾಳೆ. ಆವಾಗ ಕಾವ್ಯನ ಫ್ರೆಂಡಿಗೆ ತುಂಬಾ ಹೆದರಿಕೆ ಆಗುತ್ತೆ. ಮಹಾದೇವ ಮಹಾದೇವ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಏನಮ್ಮಿ ನೀನು ನನ್ನ ಮತ್ತು ನನ್ನ ಹೆಂಡತಿ ಸಂಸಾರಕ್ಕೆ ಬೆಂಕಿ ಇಡೋ ಕೆಲಸ ಮಾಡ್ತಿದ್ಯಾ? ನಿನ್ನೆ ರಾತ್ರಿಗೆ ಏನೋ ಆ ತಾತನ ಹತ್ರ ಹೇಳ್ತಿದ್ಯಂತೆ, ಮಹಾದೇವ ಕಣ್ಣೆದ್ರಿ ಬಂದರೆ ನಾನೇನು ಹೆದರಲ್ಲ ಹೇಳ್ಕೊಂಡು ಬಾಯಿಗೆ ಬಂದಾಗೆ ಬೈಲಿಕ್ಕೆ ಪ್ಲ್ಯಾನ್ ಕೊಟ್ಟಿದ್ದೆ ನೀನಂತೆ ಕಾವ್ಯನಿಗೆ. ಸರಿಯಾಗಿ ಬೈ ಅಂತ ಹೇಳ್ಕೊಂಡು. ನೋಡು, ನಾನು ಏನಂತ ನಿನಗೆ ಕಾವ್ಯ ಹೇಳಿರ್ಬೇಕಲ್ಲ, ನಾನು ದೊಡ್ಡ ರೌಡಿ. ನೋಡು, ನಾನು ಕೈ ಇಟ್ಟರೆ ಅವ್ರ ಕಾಲು ಮುರಿದೋಗುತ್ತೆ, ನನ್ನ ಮೇಲೆ ಕೈ ಇಟ್ಟರೆ ಅವ್ರ ತಲೆನೇ ಎಗರೋಗುತ್ತೆ. ಮೈದಾನದಲ್ಲಿ ಎಷ್ಟು ತಲೆಗಳನ್ನು ಉರುಳಿಸಿದ್ದೇನೆ ಗೊತ್ತಿದೆಯಾ ನಿನಗೆ ಅಂತ ಹೇಳ್ತಾನೆ. ಅವನಂತೂ ಹೆದರಿಸ್ತಾ ಇರ್ತಾನೆ ಕಾವ್ಯನ ಫ್ರೆಂಡನ್ನು. ಇನ್ನು ಅಲ್ಲಿಗೆ ಶ್ರೀನಿವಾಸ್ ಕೂಡ ಬರ್ತಾನೆ. ಅವನು ನಾಟಕ ಮಾಡ್ತಾ ಇರ್ತಾನೆ. ಅವನು ಹೇಳ್ತಾನೆ, ಸರ್ ಮಹಾದೇವ ಸರ್, ಅಮ್ಮ ನೋಡಮ್ಮ, ಇವ್ರು ತುಂಬ ಕೆಟ್ಟವರು, ಇವ್ರು ಸಹವಾಸ ಮಾಡಬೇಡ. ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ, ಒಬ್ಬ ವ್ಯಕ್ತಿಯನ್ನು ತೆಗೆದು ನೆಲಕ್ಕೆ ಹಾಕಿ ಬಡ್ದು ಬಿಟ್ಟರು ಅವರು. ಇವ್ರ ಸಹವಾಸ ಒಳ್ಳೇದಲ್ಲಮ್ಮ ಅಂತ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾನೆ ಶ್ರೀನಿವಾಸ, ಅವಳಿಗೆ ಹೆದರಿಕೆ ಆಗಲಿ ಅಂತ ಹೇಳ್ಕೊಂಡು. ಇನ್ನು ಮಹಾದೇವ ಹೇಳ್ತಾನೆ, ನೋಡು, ಇನ್ನೊಂದು ಸಲ ಏನಾದರೂ ಕಾವ್ಯನಿಗೆ ಈ ಸಿನಿಮಾ ಐಡಿಯಾ ಕೊಟ್ಟು ನಮ್ಮ ಸಂಸಾರಕ್ಕೆ ಹುಳಿ ಹಿಂಡೋ ಕೆಲಸ ಮಾಡಬೇಕು ಅಂತ ಹೇಳಿ ಕತ್ರಿ ತಗೊಂಡು ತೋರಿಸ್ತಾನೆ. ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ, ಈ ಕತ್ರಿಯಲ್ಲಿ ಕಚಕ್ ಮಾಡಿ ಬಿಡ್ತೇನೆ ನಿನ್ನ ತಲೆನ, ನೋಡ್ತಾ ಇರು ಅಂತ ಹೇಳಿ ಹೆದರಿಸ್ತಾನೆ. ಇನ್ನು ಅವಳಂತೂ ಹೆದರಿಕೆಯಿಂದ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ದಾಮಿನಿ ಮತ್ತು ಸ್ನೇಹ ಮಾತಾಡ್ತಾ ಇರ್ತಾರೆ. ಇನ್ನು ಸ್ನೇಹ ಹೇಳ್ತಾಳೆ, ಆದರೂ ಅತ್ತೆ, ಪ್ರೇಮ ಅಂತೂ ಸಿಕ್ಕಾಪಟ್ಟೆ ಸ್ಮಾರ್ಟ್ ಇದ್ದಾಳೆ ಅಲ್ವಾ, ಎಂಥ ಒಳ್ಳೆ ಐಡಿಯಾ ಮಾಡಿಬಿಟ್ಲು ನೋಡಿ ಅವಳು ಅಂತ ಹೇಳ್ತಾಳೆ. ಆಗ ದಾಮಿನಿ ಹೇಳ್ತಾಳೆ, ನಿನ್ನ ತಲೆ, ನಾವು ನಮ್ಮ ಶತ್ರುಗಳನ್ನು ಹೊಗಳ್ತಿದ್ದೇವೆ ಅಂತ ಅಂದರೆ ನಾವು ನಮ್ಮ ಯುದ್ಧದಲ್ಲಿ ಸೋಲ್ತಿದ್ದೇವೆ ಅಂತ ಹೇಳಿ. ಅವಳು ಏನು ಸ್ಮಾರ್ಟ್, ಈ ದಾಮಿನಿ ಎದುರಿಗೆ ಅವಳು ಏನೂ ಅಲ್ಲ ಅಂತ ಹೇಳ್ತಾಳೆ. ಹಾಗೆ ಹೇಳ್ತಿರುವಾಗಲೇ ಮಹೇಶ್ವರಿ ಬಂದು ಡೋರ್ ಹತ್ರ ನಿಂತ್ಕೊಂಡು ಇವರಿಬ್ಬರು ಮಾತಾಡೋದನ್ನು ತುಂಬ ಸರಿಯಾಗಿ ಕೇಳಿಸ್ಕೊಳ್ತಾ ಇರ್ತಾಳೆ. ದಾಮಿನಿ ಎಲ್ಲ ರಹಸ್ಯವನ್ನು ಮಹೇಶ್ವರಿ ಕೇಳಿಸ್ಕೊಳ್ತಾ ಇರ್ತಾಳೆ. ಇನ್ನು ದಾಮಿನಿ ಹೇಳ್ತಾಳೆ, ಅಲ್ಲ, ನನ್ನ ಲೆವೆಲಿಗೆ ಅವಳು ಒಂದು ಹಕ್ಕಿನೂ ಅಲ್ಲ, ಒಂದು ಸಣ್ಣ ಮೀನಿರುತ್ತಲ್ಲ, ಮೀನು ಅವಳು. ನಾನು ದೊಡ್ಡ ಸುನಾಮಿ. ನನ್ನ ಸುನಾಮಿಯಿಂದ ತಾನೇ ಅವಳ ಸಂಸಾರನ ನಾನು ಅಲ್ಲೋಲ ಕಲ್ಲೋಲ ಮಾಡಿದ್ದು. ನನ್ನಿಂದ ತಾನೇ ಆ ಪ್ರೇಮನ ಸಂಸಾರ ಹೀಗಾಗಿರೋದು, ಆ ಕಾವ್ಯ ಹೀಗಾಗಿರೋದು. ಅಷ್ಟೇ ಅಲ್ಲ, ನಾನು ಮನಸ್ಸು ಮಾಡಿದಾಗ ತಾನೇ ಆ ರಾಮನ್ನ, ಮಹಾದೇವನ್ನ ನನ್ನ ಪ್ಲ್ಯಾನಿಂದ ಮನೆ ಬಿಟ್ಟು ಓಡಿಸಿದ್ದು. ಪಾಪ ಪ್ರೇಮ,
ಅವಳಂತೂ ಈ ಪ್ಲ್ಯಾನಲ್ಲಿ ಬಕ್ರ ಆದ್ಲು, ಇಡೀ ಫ್ಯಾಮಿಲಿನೇ ಸುಟ್ಟಾಕ್ತೇನೆ ನಾನು ಅಂತ ಹೇಳ್ತಾಳೆ. ಆಗ ಮಹೇಶ್ವರಿಗಂತೂ ತುಂಬಾ ಶಾಕ್ ಆಗುತ್ತೆ. ಇನ್ನು ಅವಳು ಹೇಳ್ತಾಳೆ, ಅಲ್ಲ ಅವಳು ಸ್ಮಾರ್ಟ್ ಆಗಿದ್ರೆ, ಈ ಕಲ್ಯಾಣಿ ಸ್ಮಾರ್ಟ್ ಆಗಿದ್ರೆ ಇಷ್ಟು ವರ್ಷ ಇಡೀ ಊರು ಬಿಡು, ಈ ಮನೆಯವರೇ ಶ್ರೀನಿವಾಸ ಇಲ್ಲ ಸತ್ತಿದ್ದಾನೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ನಾನು ಅವನನ್ನು ಇಷ್ಟು ವರ್ಷ ಕತ್ಲೆ ಕೋಣೆಯಲ್ಲಿ ಕೂಡಿ ಹಾಕಲಿಲ್ವಾ? ಯಾರ್ದು ಇದೆಲ್ಲ ಪ್ಲ್ಯಾನ್? ಯಾರ್ದು? ನಂದು. ಅದು ದಾಮಿನಿ ತಾಕತ್ತು. ದಾಮಿನಿ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಈ ಪ್ರೇಮ ಒಂದು ಜುಜುಬಿ, ಅವಳು ನನ್ನೆದುರಿಗೆ ಯಾವ ಲೆಕ್ಕನೂ ಅಲ್ಲ. ಈ ಮನೆ ಸರ್ವನಾಶ ಮಾಡೇ ಮಾಡ್ತೇನೆ ನಾನು ಅಂತ ಹೇಳ್ತಾ ಇರ್ತಾಳೆ. ಇದನ್ನೆಲ್ಲ ಮಹೇಶ್ವರಿ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗುತ್ತೆ ಮಹೇಶ್ವರಿಗೆ. ಮಹೇಶ್ವರಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ಕಾವ್ಯನ ಫ್ರೆಂಡು ಓಡಿ ಹೋಗ್ತಾಳೆ. ಆಗ ಮಹಾದೇವ್ ಹೇಳ್ತಾನೆ, ನೋಡು ನಿಲ್ಲು ಮೊದಲು ನಿಲ್ಲು, ನೋಡು ನಾನು ಹೇಳ್ದಾಗ ನೀನೀಗ ಮಾಡಬೇಕು, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ನಿಂಗೆ ಗೊತ್ತಿದೆಯಲ್ಲ, ದೊಡ್ಡ ರೌಡಿ ನಾನು. ನೀನು ಇವಾಗ ಏನು ಮಾಡ್ತೀಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೀನು ಹೇಗೂ ಕಾವ್ಯನಿಗೆ ನನ್ನ ಬಗ್ಗೆ ಕೆಟ್ಟ ಕೆಟ್ಟ ವಿಚಾರ ಹೇಳಿ ಹುಳಿ ಹಿಂಡ್ತಿದ್ಯಲ್ಲ, ಅದನ್ನೇ ಉಲ್ಟಾ ಮಾಡು. ನೀನು ಅವಳಿಗೆ ನನ್ನ ಮೇಲೆ ಪ್ರೀತಿ ಬರೋಗೆ ಮಾಡಬೇಕು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಏನು ಅದಾಗಲ್ಲ, ಅವಳಿಗೆ ನಿಮ್ಮ ಹೆಸರು ಕೇಳಿದ್ರೇ ಸಿಟ್ಟು ಬರುತ್ತೆ, ನಾನೇನು ಮಾಡಲಿ ಅಂತ ಹೇಳ್ತಾಳೆ. ನೋಡು ಇದೆಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ. ನೀನು ಹೇಗೆ ನನ್ನ ಮೇಲೆ ಸಿಟ್ಟು ಬರುವಾಗೆ ಅವಳಿಗೆ ಪ್ಲ್ಯಾನ್ ಕೊಟ್ಟು, ಅದೇ ರೀತಿ ಅವಳಿಗೆ ನನ್ನ ಮೇಲೆ ಪ್ರೀತಿ ಬರಬೇಕು, ಆ ರೀತಿ ಮಾಡಲೇಬೇಕು ನೀನು ಅಂತ ಹೇಳಿ ಮಹಾದೇವ ಹೆದರಿಸ್ತಾನೆ. ಆಗ ಶ್ರೀನಿವಾಸನು ಹೇಳ್ತಾನೆ, ನೋಡು ಇದು ನಿನಗೆ ಕೊನೆ ಅವಕಾಶ, ಮಾಡ್ತೇನಂತ ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಆಯಿತು ಅಂತ ಹೇಳಿ ಅಲ್ಲಿಂದ ಓಡಿ ಹೋಗ್ತಾಳೆ ಅವಳು. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಯುತ್ತೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಊಹೆಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ.